ಎಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸ್ಬೇಕಾಗ್ತದೆ. ಹಾಗಾಗಿ ಚುನಾವಣೆ ಗೆದ್ದಿದ್ದೇವೆ ಅಂತ ಹೇಳಿದ್ರೆ ಅವ್ರ ಅಪರಾಧ ಮಾಡಿಲ್ಲ ಅಂತೇನಿಲ್ಲ. ಆಡಳಿತ ಪಕ್ಷದವರ ನಡವಳಿಕೆಗಳು, ಅವ್ರ ತೀರ್ಮಾನಗಳು, ನಿರ್ಧಾರಗಳು ದಿನನಿತ್ಯ ಹೊತ್ತು ಬಡವರಿಗೆ ಹೊತ್ತು ಬರೆ ಎಳಿತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರದವ್ರು ಮಾಡ್ತಾ ಇದ್ದಾರೆ. ಏನಣ್ಣ ತಂದೆ ಮಗ ಕಾರಣ ಸೋಲಿಗೆ ಅಂತ ಯತ್ನಾಳ್ ಅವರು ಈಗ ನಾಯಕತ್ವವನ್ನು ಒಪ್ಪಿಲ್ಲ. ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಒಳ ಒಪ್ಪಂದ ಮಾಡ್ಕೊಂಡಾಗಿ 3 ಸೋಲಾಯಿತು ಅಂತ ಯತ್ನಾಳ್ ಅವರು ಮಾಡಿರುವಂತ ಆರೋಪ. ಯಾವ ರೀತಿ ಈ ರೀತಿಯನ್ನು ಹಗುರವಾಗಿ ಮಾತನಾಡ್ತಾರೆ, ಇದು ಸಹಿಸ್ಕೊಳ್ತಕ್ಕಂಥ ಪ್ರಶ್ನೆನಲ್ಲ. ಕಾರ್ಯಕರ್ತರು ತೂಚಿ ಅಂತ ಉಗಿತಾರೆ ಈ ರೀತಿ ಮನಬಂದಂತೆ ಮಾತನಾಡ್ತಾ ಇದ್ರೆ. ನಮ್ದೊಂದು ರಾಷ್ಟ್ರೀಯ ಪಕ್ಷ ಇದೆ, ಅವರೊಬ್ರು ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಇನ್ಮೇಲಾದ್ರೂ ಹಗುರವಾಗಿ ಮಾತನಾಡೋದನ್ನ ಬಿಟ್ಟು ಕಾರ್ಯಕರ್ತರಿಗೆ ನೋವಾಗದ ರೀತಿಯಲ್ಲಿ ಸಂಘಟನೆಗೆ ಪೂರ್ವಕವಾಗಿ ಕೆಲಸ ಮಾಡ್ತಕ್ಕಂಥ ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇದ್ರೆ ಮಾಡ್ಲಿ. ಈ ರೀತಿ ಹಗುರವಾಗಿ ಮಾತನಾಡೋದನ್ನ ಬಿಡಬೇಕು. ಅವರು ಕೂಡ ಎಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸ್ಬೇಕಾಗ್ತದೆ. ಹಾಗಾಗಿ ಚುನಾವಣೆ ಗೆದ್ದಿದ್ದೇವೆ ಅಂತ ಹೇಳಿದ್ರೆ ಅವ್ರ ಅಪರಾಧ ಮಾಡಿಲ್ಲ ಅಂತೇನಿಲ್ಲ. ಆಡಳಿತ ಪಕ್ಷದವರ ನಡವಳಿಕೆಗಳು, ಅವ್ರ ತೀರ್ಮಾನಗಳು, ನಿರ್ಧಾರಗಳು ದಿನನಿತ್ಯ ಹೊತ್ತು ಬಡವರಿಗೆ ಹೊತ್ತು ಬರೆ ಎಳಿತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರದವ್ರು ಮಾಡ್ತಾ ಇದ್ದಾರೆ. ಏನಣ್ಣ ತಂದೆ ಮಗ ಕಾರಣ ಸೋಲಿಗೆ ಅಂತ ಯತ್ನಾಳ್ ಅವರು ಈಗ ನಾಯಕತ್ವವನ್ನು ಒಪ್ಪಿಲ್ಲ. ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಒಳ ಒಪ್ಪಂದ ಮಾಡ್ಕೊಂಡಾಗಿ 3 ಸೋಲಾಯಿತು ಅಂತ ಯತ್ನಾಳ್ ಅವರು ಮಾಡಿರುವಂತ ಆರೋಪ. ಯಾವ ರೀತಿ ಈ ರೀತಿಯನ್ನು ಹಗುರವಾಗಿ ಮಾತನಾಡ್ತಾರೆ, ಇದು ಸಹಿಸ್ಕೊಳ್ತಕ್ಕಂಥ ಪ್ರಶ್ನೆನಲ್ಲ. ಕಾರ್ಯಕರ್ತರು ತೂಚಿ ಅಂತ ಉಗಿತಾರೆ ಈ ರೀತಿ ಮನಬಂದಂತೆ ಮಾತನಾಡ್ತಾ ಇದ್ರೆ. ನಮ್ದೊಂದು ರಾಷ್ಟ್ರೀಯ ಪಕ್ಷ ಇದೆ, ಅವರೊಬ್ರು ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಇನ್ಮೇಲಾದ್ರೂ ಹಗುರವಾಗಿ ಮಾತನಾಡೋದನ್ನ ಬಿಟ್ಟು ಕಾರ್ಯಕರ್ತರಿಗೆ ನೋವಾಗದ ರೀತಿಯಲ್ಲಿ ಸಂಘಟನೆಗೆ ಪೂರ್ವಕವಾಗಿ ಕೆಲಸ ಮಾಡ್ತಕ್ಕಂಥ ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇದ್ರೆ ಮಾಡ್ಲಿ. ಈ ರೀತಿ ಹಗುರವಾಗಿ ಮಾತನಾಡೋದನ್ನ ಬಿಡಬೇಕು. ಅವರು ಕೂಡ ಥ್ಯಾಂಕ್ ಯು, ಧನ್ಯವಾದ.